ಎಕ್ಸ್ MLAಗಳು ಎಲ್ಲರೂ ಲೂಟಿ. ಇದರಿಂದ ಯಾರಿದ್ದಾರೆ? ಗಡಿ ಪಾರ್ ಮಾಡ್ಬೇಕು ಎಲ್ಲರನ್ನು. ನೀವು ಮಾಡಿರೋ ಪಾಪದ ಕೆಲಸ ಹೊಸಿನ ಕಾಸರಗೋಡ್ನ ಸೀಜ್ ಮಾಡ್ತೀವಿ. ಎಲ್ಲಿವರೆಗೆ ಹೋರಾಟ? ನಾಯಕ ವಾಟಾಳ್ ನಾಗರಾಜ್ ಹೋರಾಟಕ್ಕೆ, ನಾಯಕ ವಾಟಾಳ್ ನಾಗರಾಜ್ ಹೋರಾಟಕ್ಕೆ. ಕಾಸರಗೋಡ್ ತಮ್ಗೆ ಹೇಳೋದಾದ್ರೆ ಸುಮಾರು ನೀವು ಯಾರು ಹುಟ್ಟೇ ಇರಲಿಲ್ಲ ಅಂತ ಕಾಣುತ್ತೆ. ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಮದ್ರಾಸ್ನಲ್ಲಿತ್ತು ಇದು ಬಳ್ಳಾರಿ. ಬಹಳ ಹೋರಾಟ ಮಾಡಿ ಬಳ್ಳಾರಿಯನ್ನ ಸೇರಿದ್ರು. ಆಗ ಬಳ್ಳಾರಿ ಸೇರಿ 10 ಜಿಲ್ಲೆ ಆಯಿತು. ಮೊದಲೇ ಕರ್ನಾಟಕ ಏಕೀಕರಣ ಆದ್ದು ಬಳ್ಳಾರಿ ನಮಗೆ ಸೇರಿತು. ಈಗ ಬಳ್ಳಾರಿಯಲ್ಲಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯ, ವಿರೂಪಾಕ್ಷ ದೇವಸ್ಥಾನ ಏನು ಅದ್ಭುತವಾಗಿತ್ತು. ಎಲ್ಲ ಅಲ್ಲಿ ಈ ಖನಿಜ ಕಳ್ಳರುಗಳು, MLAಗಳು, ಎಕ್ಸ್ MLAಗಳು ಎಲ್ಲರೂ ಲೂಟಿ. ಒಂದಲ್ಲ ಎರಡಲ್ಲ. ಇದಲ್ಲದೆ ಜಿಂಡಾಲ್ ಕಂಪನಿಯವರಿಗೆ 10,000 ಎಕರೆ ಪ್ರದೇಶವನ್ನ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿ ಸಂಪೂರ್ಣ ಹಾಳಾಗಿದೆ. ಇವತ್ತು ನೀವು ಹೇಳೋದಾದ್ರೆ ಗುಂಡಿನ ರಾಜಕೀಯ, ಗೋಲಿಬಾರ್ ರಾಜಕೀಯ, ಇದು ಕರ್ನಾಟಕದಲ್ಲಿ ಕೆಟ್ಟ ಚಿಂತನೆ. ಒಳ್ಳೆಯದಲ್ಲ, ಇದು ಒಳ್ಳೆಯದಲ್ಲ. ಯಾರಿದಕ್ಕೆ ಕಾರಣಕರ್ತರು ಯಾರು? ಇದರಿಂದ ಯಾರಿದ್ದಾರೆ? ಗಡಿ ಪಾರ್ ಮಾಡ್ಬೇಕು ಎಲ್ಲರನ್ನು. ಇಟ್ಕೊಳ್ಳೋಕೆ ಕೂಡ್ದು ಬಳ್ಳಾರಿ ಉಳಿಬೇಕಾ? ಇವ್ರು ಗಡಿ ಪಾರ್ ಆಗಬೇಕು. ಗಡಿ ಪಾರ್ ಅವ್ರು ಯಾರೇ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಗಡಿ ಪಾರ್ ಮಾಡಬೇಕು. BJPಯವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯಾಕೆ? ನಿಮ್ಗೇನು ಬೇರೆ ಕೆಲಸ ಇಲ್ವಾ? ನಾಟಕ ಆಡ್ತಾ ಇದ್ದೀರ ನೀವು ಮಾಡಿರೋ ಪಾಪದ ಕೆಲಸ ಹೊಸಿನ. ನಿಮ್ಮ ಸರ್ಕಾರದ ಮೇಲೆ ಹಿಂದೆ ನ್ಯಾಯಾಲಯ 8,000 ಕೋಟಿ ಲೂಟಿ ಮಾಡಿದ್ದೀರಿ ಅಂತ ಹೇಳಿ ಹಿಂದಿನ ಮುಖ್ಯಮಂತ್ರಿ ಒಬ್ಬರು ಜೈಲ್ಗೆ ಹೋದರು. ಯಾವಾಗ? ಬಳ್ಳಾರಿ ವಿಚಾರದಲ್ಲಿ BJPಯವರು ಮಾತನಾಡೋದಕ್ಕೆ ಯಾವ ಅಧಿಕಾರವೂ ಇಲ್ಲ. ಸಿದ್ದರಾಮಯ್ಯನವರೇ, ಪ್ರಾಮಾಣಿಕವಾಗಿ ನೀವು ತೀರ್ಮಾನ ತಗೊಳ್ಳೋದಾದ್ರೆ ಯಾರ್ಯಾರು ಅಲ್ಲಿ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾರ್ಯಾರು ಈ ಗೂಂಡಾಗಳಿದ್ದಾರೆ ಎಲ್ಲರನ್ನೂ ಗಡಿಪಾರ್ ಮಾಡಬೇಕು. ಮತ್ತು ನೀವು ನಮ್ಮ ಪಕ್ಷ ಅಂತ ಹೇಳಿ ಅದನ್ನು ಗಂಭೀರವಾಗಿ ಯಾರ್ಯಾರನ್ನೋ ಅರೆಸ್ಟ್ ಮಾಡಿದ್ದೀರಿ. MLA ಯಾಕೆ ಮಾಡಲಿಲ್ಲ? ಮಾಜಿ ಇನ್ನೊಬ್ಬ MLA ಇವ್ರನ್ನೆಲ್ಲ ಮಾಡಬೇಕು. ನನ್ನ ಪ್ರಕಾರ ಜನಾರ್ದನ್ ರೆಡ್ಡಿನೂ ಮಾಡಬೇಕು, ಭರತ್ ರೆಡ್ಡಿನೂ ಮಾಡಬೇಕು, ಇವರೆಲ್ಲ ಮಾಡಬೇಕಾಗುತ್ತೆ. ಇದು ಬಹಳ ಗಂಭೀರವಾಗಿ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಹೇಳೋಣ. ನೆಕ್ಸ್ಟ್ ಹೇಳೋಣ. ನವೆಂಬರ್ 1ನೇ ತಾರೀಕು ರಾಜ್ಯ ಪುನರ್ವಿಂಗಡನಾ ಸಮಿತಿ ನಿರ್ಣಯ ಮಾಡಿ ಫಜಲಾಲಿ ಸಮಿತಿ ಅಧ್ಯಕ್ಷರು, ಪಣಿಕರ್ ಕೇರಳದವರು, ನಂಬೂದಿರಿಪಾದ್ ಚೀಫ್ ಮಿನಿಸ್ಟ್ರು, ಕಮ್ಯುನಿಸ್ಟ್ ಪಾರ್ಟಿ ಚೀಫ್ ಮಿನಿಸ್ಟ್ರು. ಒಂದು ರೀತಿ ನಂಬೂದಿರಿಪಾದ್ ಅವರು ಕಾಸರಗೋಡನ್ನ ಕರ್ನಾಟಕ ಬಿಡೋದಕ್ಕೆ ಒಪ್ಕೊಂಡಿದ್ರು. ಇದು ನಮ್ಮ ಸರ್ಕಾರಗಳು ಕೇರಳ ಸರ್ಕಾರ ಜೊತೆಯಲ್ಲಿ ಮಾತುಕತೆ ಆಡಿದ್ರೆ ಕಾಸರಗೋಡ್ ನಮ್ದಾಗ್ತಾ ಇತ್ತು. ನಿಮ್ಗೆ ಹೇಳೋದಾದ್ರೆ ಈ ಒಂದು ವಾರದಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಮಂಗಳೂರು ಕಾಸರಗೋಡ್ ರಾಷ್ಟ್ರೀಯ ಹೆದ್ದಾರಿ ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತ. ಕಾಸರಗೋಡ್ನ ಸೀಜ್ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ. ಇದಕ್ಕೆ ಎಲ್ಲರ ಬೆಂಬಲ ಬೇಕು. ಸಿದ್ದರಾಮಯ್ಯನವರು ಬೆಂಬಲರು ಬೇಕು, ಈ ಕಡೆ BJP ಅವ್ರ ಬೆಂಬಲ ಬೇಕು.
ಬಿಜೆಪಿಯವರಿಗೆ ಎಲ್ಲೂ ಇಲ್ಲದ ಅಭಿಮಾನ ಬಂದ್ಬಿಟ್ಟಿದೆ ಕಾಸರಗೋಡು ಬಗ್ಗೆ. ಅವ್ರು ರಾಜಕೀಯಕ್ಕೆ ತಗೊಳ್ತಾ ಇದ್ದಾರೆ. ಅಲ್ಲ, ವೇಣುಗೋಪಾಲ್ಗೆ ಹೇಳಿ, ವೇಣುಗೋಪಾಲ್ ಪ್ರಶ್ನೆ ಅಲ್ಲ ಇಲ್ಲಿ. ರಾಜಕೀಯ ಮಾಡಬೇಡಿ. ಬಿಜೆಪಿ ಆಡಳಿತದಲ್ಲಿದ್ದಾಗ ತಿರುವಳ್ಳೂರು ಪ್ರತಿಮೆ, ತಮಿಳುನಾಡಿನವ್ರ ಪ್ರತಿಮೆ ತಂದವರು ಯಾರು? ಬಿಜೆಪಿಯವರು. ಇವತ್ತಿನ ದಿನ ನಮಗೆ ನಮ್ಮ ಬೇಡಿಕೆ ಕಾಸರಗೋಡು ಕರ್ನಾಟಕ ಬಿಟ್ಟುಕೊಡ್ಲೇಬೇಕು. ಕಾಸರಗೋಡು 100ಕ್ಕೆ 100 ಕನ್ನಡಿಗರ ಆಸ್ತಿ, ಕನ್ನಡಿಗರ ಸ್ವತ್ತು. ಈಗ ನಿಮ್ಗೆ ಹೇಳೋದಾದ್ರೆ ತಮಿಳ್ನಾಡಿನಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ತಾಳ್ವಾಡಿ, ಹೊಸೂರು, ಮಹಾರಾಷ್ಟ್ರದಿಂದ ಸೊಲ್ಲಾಪುರ, ಅಕ್ಕಲಕೋಟೆ, ಈ ಕಡೆ ಆಂಧ್ರದಿಂದ ಮಡಕ್ಸಿರ, ಎಲ್ಲವೂ ಅನ್ಯಾಯ ಆಗ್ತದೆ. ನಿಮ್ಗೆ ಹೇಳೋದಾದ್ರೆ ರಾಘವೇಂದ್ರ ಸ್ವಾಮಿ ಮಠ, ಶ್ರೀಶೈಲ ನಮಗೆ ಸೇರ್ಬೇಕು. ಕನ್ನಡಿಗರದು ನಮಗೆ ಸೇರ್ಲೇಬೇಕು. ರಾಘವೇಂದ್ರ ಸ್ವಾಮಿಗಳ ಮಠ, ಶ್ರೀಶೈಲ ಕನ್ನಡಿಗರಿಗೆ ಸೇರ್ಲೇಬೇಕು. ಇದ್ರ ಜೊತೆಗೆ ತಿರುಪತಿಯಲ್ಲಿ 40% ಕನ್ನಡಿಗರ ಆಸ್ತಿ ಇದೆ. ಮೈಸೂರು ಮಹಾರಾಜರ ಆಸ್ತಿ, ಚಿನ್ನ, ಬಣ್ಣ ಎಲ್ಲವೂ ಇದೆ. ಮತ್ತು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಜನರಲ್ಲಿ 40% ತಿರುಪತಿಗೆ ಕನ್ನಡಿಗರು. ತಿರುಪತಿಯ ಕಮಿಟಿಯಲ್ಲಿ ಕನ್ನಡಿಗರನ್ನ ನೇಮಕ ಮಾಡಲೇಬೇಕು. ತಿರುಪತಿಯಲ್ಲಿ ಗುಲಾಮರ ರೀತಿ ಕಾಣ್ತಾರೆ, ಜನಗಳನ್ನ ಗುಲಾಮರ ರೀತಿ ನೋಡ್ತಾರೆ. ಇದು ಮೊದಲು ಗಂಭೀರವಾಗಿ ತೀರ್ಮಾನ ಆಗಬೇಕು. ಮುಖ್ಯಮಂತ್ರಿಗೆ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿ ಮಾತು ಕೇಳಲ್ಲ, ಅವರು ಯಾರ ಮಾತು ಕೇಳಲ್ಲ. ಅದೊಂದು ರೀತಿ ಹಿಟ್ಲರ್ ಪ್ರಭುತ್ವ, ಒಳ್ಳೇದಲ್ಲ, ಅದು ಗೌರವ ಅಲ್ಲ. ಈಗ ನಾವು ಕಾಸರಗೋಡನ್ನ ಪಡೆಯೋದಕ್ಕೆ ನಾಳೆ ಮೊದಲನೇ ಹಂತ ಕರ್ನಾಟಕದಲ್ಲಿ ರಾಜಭವನದ ಮುಂದೆ, ರಾಜಭವನ ಮುತ್ತಿಗೆ ಕೇಂದ್ರ ಸರ್ಕಾರ ಕೂಡಲೇ ಕಾಸರಗೋಡು ಕರ್ನಾಟಕಕ್ಕೆ ಸೇರಿಸಲೇಬೇಕು. ಪ್ರಧಾನಮಂತ್ರಿಯವರಿಗೆ ಹೇಳ್ತೀನಿ ಗಂಭೀರವಾಗಿ, ಇದು ನೀವು ನೋಡಿ ಅಲ್ಲಿ. ಮತ್ತು ಮಹಾಜನ್ ವರದಿಯಲ್ಲಿ ಹೇಳಿದ್ದಾರೆ 100ಕ್ಕೆ 100 ಕಾಸರಗೋಡು ಕನ್ನಡಿಗರದು, ತಾಳ್ವಾಡಿ ಕನ್ನಡಿಗರದು, ಹೊಸೂರು ಕನ್ನಡಿಗರದು, ಮಡಕ್ಸಿರ ಕನ್ನಡಿಗರದು, ಸೊಲ್ಲಾಪುರ ಕನ್ನಡಿಗರು. ಇದಕ್ಕಾಗಿ ಹೊರನಾಡ ಕನ್ನಡಿಗರ ಹಿತಕ್ಕಾಗಿ ಕರ್ನಾಟಕ ಸರ್ಕಾರ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಮಾಡಬೇಕು. ಇದ್ರ ಜೊತೆಗೆ ಅಲ್ಲಿನ ಕನ್ನಡ ಶಾಲೆಗಳಿಗೆ, ಕನ್ನಡ ಸಂಘಗಳಿಗೆ, ಕನ್ನಡಿಗರಿಗೆ ನೆರವು ನೀಡಬೇಕು. ಇದಕ್ಕಾಗಿ ಮುಂದಿನ ಆಯವ್ಯಯದಲ್ಲಿ ಕನಿಷ್ಠ ಹೊರನಾಡು ಕನ್ನಡಿಗರಿಗೆ 500 ಕೋಟಿ ರೂಪಾಯಿ ಮೀಸಲಿಡಬೇಕು.